ನಮಸ್ಕಾರ ರೈತ ಬಾಂಧವರು, ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲರೂ ಏಪ್ರಿಲ್ ಚಾಟಿ ಮಾಡಾಕ ಸ್ಟಾರ್ಟ್ ಮಾಡ್ಯಾರ. ಈ ಹಂತದೊಳಗ ತೋಟದ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಇವಾಗ ನೀವು ಏಪ್ರಿಲ್ ಚಾಟ್ನಿ ಮಾಡೋದಕ್ಕಿಂತ ಮುಂಚಿತವಾಗಿ 15ರಿಂದ 20 ದಿವಸಗಳನ್ನ ಮೊದಲೇ ಹೊಲದಲ್ಲಿ ಎಲ್ಲಾ ರೀತಿಯ ಕೆಲಸಗಳನ್ನ ಮಾಡ್ಕೋಬೇಕು. ಅಂದ್ರ ನಡಬರ್ಕ ನೀವು ಬೋಧಿಸೋದಾಗ್ಲಿ ಅಥವಾ ಅಗತಿ ಮಾಡಿಸೋದಾಗ್ಲಿ ಈ ರೀತಿ ಎಲ್ಲ ಮಾಡ್ಬೇಕು. ಮತ್ತೆ ಬೇರೆ ಹರಿಯುವಂತೆ ನೀವು ಗುರಾಕ್ ಮತ್ತೆ ಇದನ್ನ ಮಾಡ್ಕೋಬಹುದು. ಈ ಹಂತದೊಳಗೆ ನೀವು 15 ದಿನಗಳ ಮುಂಚಿತವಾಗಿ ಬೆಸಲ್ ಡೋಸ್ ಯಾವ್ದು ಹಾಕೋಬೇಕಪ್ಪ ಅಂತಂದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಎಕರೆಗೆ 250 ಕೆಜಿ, DAP 50ರಿಂದ 100 ಕೆಜಿ ತನಕ ನೀವು DAP ಹಾಕೋಬಹುದು. ಮತ್ತು ಕಿಟ್ ಅಂದ್ರ ಜಿಂಕ್ ಸಲ್ಫೇಟ್ ಎಲ್ಲ ಇರ್ತಾವಲ್ರಿ, ಇದೊಂದು ಕಿಟ್ ಒಂದು ಬ್ಯಾಗ್ ಎಕರೆಕ. ಫಸ್ಟ್ ಮ್ಯಾಗ್ನೀಷಿಯಂ ಸಲ್ಫೇಟ್ 25 ಕೆಜಿ ಪ್ಲಸ್ SOP ಒಂದು 25 ಕೆಜಿ ಈ ರೀತಿ ಹಾಕೊಂಡ ನೀವು ಬೆಸಲ್ ಡೋಸ್ ಹಾಕೋಬಹುದು. ಇದ್ರ ಜೊತೆ ನೀವು ಬೇವಿನ ಹಿಂಡಿ ಕೂಡ ಹಾಕೋಬಹುದು. ಈ ಬೇವಿನ ಹಿಂಡಿ ಹಾಕೋದ್ರಿಂದ ಏನಾಗ್ತೈತಿ, ನಿಮಗ ಈಗೇನ್ ಕೀಟಗಳ ನಿಯಂತ್ರಣ ಅಂದ್ರ ಹೋಲ್ ಏನ್ ಹೊಡ್ಯಾತವಲ್ಲ ಇವ ನಿಯಂತ್ರಣ ಆಗಕ್ಕ ಅನುಕೂಲ ಆಗ್ತೈತಿ ಈ ಹಂತದೊಳಗ. ಮತ್ತೆ ಇದಕ್ಕಿಂತ ಮುಂಚಿತವಾಗಿ ನೀವು ಏನೇನ್ ಮಾಡ್ಬೇಕಪ್ಪ ಅಂತಂದ್ರೆ ಜಾಸ್ತಿಯಾಗಿ ಪ್ಲಾಟಿಗೆ ನೀರು ಕೊಡ್ರಿ. ನೀವು ಏಪ್ರಿಲ್ ಚಟ್ನಿ ಮಾಡೋಕ್ಕಿಂತ 3ರಿಂದ 4 ದಿನಗಳ ಮೊದಲ ನೀರು ಬಂದ್ ಮಾಡ್ರಿ. ಅದಕ್ಕಿಂತ ಮೊದಲು ಜಾಸ್ತಿಯಾಗಿ ಬೋದ್ ಹಸಿ ಆಗುವವರೆಗೂ ನೀವು ನೀರು ಕೊಡ್ಬೋದು. ಈ ಹಂತದೊಳಗ ನೀವು ರೂಟ್ ಆಕ್ಟಿವೇಟ್ ಮಾಡಕ್ ಏನ್ ಮಾಡ್ರಿ, ಫಾಸ್ಫರಿಕ್ ಆಸಿಡ್ 2 ಕೆಜಿ ಎಕರೆಗೆ ನೀಡ್ಕೋಬಹುದು. ಪ್ಲಸ್ ಅದರ ಜೊತೆ 10 ಕೆಜಿ ಯೂರಿಯಾ ಕೂಡ ನೀಡಬಹುದು. ಇದಾದ ನಂತರ 2 ದಿನಗಳ ನಂತರ ಏನ್ ಮಾಡ್ರಿ, ಅಲ್ಟ್ರಾಸ್ಪೀಡ್ 2 ಲೀಟರ್ ಎಕರೆಗೆ ನೀಡ್ಕೋಬಹುದು. ಇದಾದ ನಂತರ ಏನ್ ಮಾಡ್ರಿ, ನೀವು ಏಪ್ರಿಲ್ ಚಟ್ನಿ ಮಾಡಿದ ನಂತರ ಏನ್ ಮಾಡ್ರಿ, ನೀವು ಅಪ್ಲೋಡ್ ಅಥವಾ ಕ್ಲೋರೋ ಸಿಂಪರಣೆ ಮಾಡ್ಕೋಬಹುದು. ಅದಾದ ನಂತರ 6ರಿಂದ 7 ದಿನಗಳ ಹಂತದೊಳಗ ನೀವು 4ರಿಂದ 6 ದಿವಸದ ಹಂತದೊಳಗೆ ಇರ್ತೈತ್ಲೆ, ಅವಾಗ ನೀವು ಜರ್ಮಿನೇಟರ್ ಬದಲಾಗಿ ಯೂರಿಯಾ 200 ಲೀಟರ್ ನೀರಿಗೆ 1 ಕೆಜಿ ಹಾಕೊಂಡ ನೀವು ಸಿಂಪರಣೆ ಮಾಡ್ಕೋಬಹುದು. ಇದರಿಂದ ನಿಮಗ ಒಳ್ಳೆಯ ಚಿಗುರು ಬರಾಕ ಅನುಕೂಲ ಆಗ್ತೈತಿ. ಇದರಿಂದ ನಿಮಗ್ ಜಾಸ್ತಿಯಾಗಿ ಕೆಲವೊಂದಿಷ್ಟು ರೈತರದ ಏನ್ ಅನುಭವ ಇರ್ತೈತಿಪ್ಪ ಅಂತಂದ್ರ ಕಡ್ಡಿ ಬಾಳ ಲೆಂತ್ ದಾಮ ಆತತಿ, ಉದ್ದ ಆತತಿ ಅಂತ ಹೇಳಿ ಇರ್ತೈತಿ. ಅದೇ ಇರೋ ರೀತಿ ಸಮಸ್ಯೆ ಬರಂಗಿಲ್ಲ ನಿಮಗ. ನೀವು 6ರಿಂದ 4 ದಿನ ಸ್ಟೇಜ್ ಒಳಗಿರ್ತಾರ ನೀವು ಯೂರಿಯಾ ಸಿಂಪರಣೆ ಮಾಡ್ಕೋಬಹುದು. ಇದರಿಂದ ನಿಮ್ಗ ಪ್ಲಾಟ್ ಒಂದೇ ಸಮನಾಗಿ ಒಡೆದು ಬರಾಕ ಅನುಕೂಲ ಆಗ್ತೈತಿ. ಜರ್ಮಿನೇಟರ್ ಬಳಸುವ ಅವಶ್ಯಕತೆ ಏನಿರುವುದಿಲ್ಲ. ಆದ ಕಾರಣದಿಂದ ಯೂರಿಯಾ ಇತ್ತಾರ ನಿಮ್ಮ ಹತ್ರ ಯೂರಿಯಾ ಸಿಂಪರಣೆ ಮಾಡ್ಕೋರಿ. ಇದಾದ ನಂತರ ನೀವೇನ್ ಮಾಡ್ರಿ, ಒಂದ್ ಸ್ವಲ್ಪ ಚಿಗುರು ಅಲ್ಲಿ ಒಂದಿಷ್ಟು ಕಣ್ಣು ಉಬ್ಲಾತಿತ್ತು ಅಂದ್ರೆ ಆ ಹಂತದೊಳಗ ಸ್ಟಾಪ್ ಮತ್ತು ಬಾಯಿಸ್ಟನ್ನ ಸಿಂಪರಣೆ ಮಾಡ್ಕೋಬಹುದು. ಇದರಿಂದ ನಿಮ್ಗ ಉಳಿದ ನಿಯಂತ್ರಣ ಹಾಕ ಅನುಕೂಲ ಆಗ್ತೈತಿ. ನಿಮ್ ಪ್ಲಾಟ್ನಾಗ ಜಾಸ್ತಿಯಾಗಿ ಉಳಿದ ಕಂಡು ಬರತ್ತಿದ್ವು ಅಂದ್ರೆ ನೀವೇನ್ ಮಾಡ್ರಿ, 200 ಲೀಟರ್ ನೀರಿಗೆ 150 ಮಿಲಿ ಸ್ಲೇಯರ್ ಪ್ರೋ ಕೂಡ ಸಿಂಪರಣೆ ಮಾಡ್ಕೋಬಹುದು. ಇದರಿಂದ ನಿಮ್ಗ ಉಳಿದ ನಿಯಂತ್ರಣ ಆಗಕ್ಕ ಸಂಪೂರ್ಣ ಆತೈತಿ. ಅದ ನಂತರ ನೀವೇನ್ ಮಾಡ್ರಿ, ಡ್ರಿಪ್ ಮುಖಾಂತರ ಅಲ್ಟ್ರಾಸ್ಪೀಡ್ ಕೂಡ 2 ಲೀಟರ್ ಬಿಟ್ಕೋರಿ. ಮತ್ತ 8ರಿಂದ 10 ದಿವಸ ಸ್ಟೇಜ್ ಒಳಗ. ಇದರಿಂದ ನಿಮ್ಗೆ ಬೇರೆ ಆಕ್ಟಿವೇಟ್ ಆಗಕ್ಕೂ ಅನುಕೂಲ ಆಗ್ತೈತಿ ಮತ್ತು ಜಲ್ದಿಯಾಗಿ ಪ್ಲಾಟ್ ಒಡೆದು ಬರಾಕು ಅನುಕೂಲ ಆಗ್ತೈತಿ. ಇದ್ರೊಳಗ ಅಮಿನೋ ಆಸಿಡ್ ಇರೋದ್ರ ಕಾರಣದಿಂದ ನಿಮ್ಗೆ ಜಲ್ದಿಯಾಗಿ ಪ್ಲಾಟ್ನಾಗ ಚಿಗುರು ಬರಾಕ ಅನುಕೂಲ ಆಗ್ತೈತಿ. ಈ ಹಂತದೊಳಗ ನೀವು ಬಾರಾಕ್ಸೈಟ್ 6 ಕೆಜಿ ಎಕರೆಗೆ ನೀಡಬಹುದು. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತೆ ಇವಾಗ ಮುಖಾರ್ ಚಟ್ನಿ ಮಾಡೋದ್ರಿಂದ ಏನಾದ್ರು ರೀತಿ ತೊಂದರೆ ಆಗ್ಲಿತ್ತೇನ, ಕಡ್ಡಿ ಬಾಳ ಕೊಬ್ಬೆ ಇರ್ತೈತಿ, ಈ ರೀತಿಯ ಒಂದು ಯೋಚನೆಗಳು ರೈತರಿಗೆ ಇರ್ತಾವು. ನೀವು ಅಡ್ವಾನ್ಸ್ ಆಗಿ ಕಟಿಂಗ್ ಮಾಡ್ಕೊಂಡ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಮತ್ತೆ ನಿಮ್ಗೆ ಕಡ್ಡಿ ಮ್ಯಾಚುರಿಟಿ ಜಾಸ್ತಿಯಾಗಿ ಆಗ್ತೈತಿ. ಇದರಿಂದ ನಿಮ್ಗೆ ಜಾಸ್ತಿಯಾಗಿ ಹೆಲ್ಪ್ ಆಗ್ತೈತಿ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಈ ಹಂತದೊಳಗ ನೀವು ಜಾಸ್ತಿಯಾಗಿ ಬೆಸಲ್ ಡೋಸ್ ಹಾಕೋರಿ. ಅಕ್ಟೋಬರ್ ಚಟ್ನಿ ಒಳಗೆ ಹಾಕೋಲಿಕ್ಕೆ ನಡೀತೈತಿ. ಬಟ್ ಈ ಹಂತದೊಳಗ ನೀವು ಬೆಸಲ್ ಡೋಸ್ ಹಾಕೋಬೇಕಾಗ್ತೈತಿ. ಈಗ ನಿಮ್ಗೆ ಗರ್ಭಧಾರಣೆ ಸರಿಯಾಗಿ ಮಾಡ್ಕೊಳ್ಳುವಂತ ಹಂತ ಇದೆ. ಆದ ಕಾರಣದಿಂದ ಈ ಹಂತದೊಳಗ ನೀವು ಜಾಸ್ತಿಯಾಗಿ ಪ್ಲಾಟಿಗೆ ವ್ಯವಸ್ಥಾಪನೆ ಮಾಡ್ರಿ. ಇದರಿಂದ ನಿಮಗೆ ಉತ್ತಮವಾದ ಗುಣೆ ಬರಾಕ ಅಕ್ಟೋಬರ್ ಒಳಗ ಹೆಲ್ಪ್ ಆಗ್ತೈತಿ. ಮತ್ತೆ ತಿಪ್ಪೆ ಗೊಬ್ಬರನು ಜಾಸ್ತಿಯಾಗಿ ನೀವು ಹಾಕೋಬಹುದು. ತಿಪ್ಪೆ ಗೊಬ್ಬರ ಕೂಡ ಜಾಸ್ತಿಯಾಗಿ ಬಳಸ್ರಿ. ಮತ್ತೆ ನಿಮ್ಮ ಹತ್ರ ಯಾವ್ದಾದ್ರು ರೀತಿಯ ಕಡ್ಡಿ ಮತ್ತೆ ಇವು ಇರ್ತಾವಲ್ಲ ಅದನ್ನ ನೀವು ಮ್ಯಾಲ ಮಲ್ಚಿಂಗ್ ಮಾಡಿ ಬೋದ ಏರ್ಸ್ಬೋದು. ಈ ರೀತಿ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಾಮೆಂಟ್ ಮಾಡ್ರಿ. ಮತ್ತೆ ನಾವು ಮುಂದಿನ ವಿಡಿಯೋದ ಭೇಟಿಯಾಗೋಣ. ನಮಸ್ಕಾರ.